ಶಿಡ್ಲಘಟ್ಟ ತಾಲೂಕು ಕಚೇರಿ ಎದುರು ಗ್ರಾಮದ ಆಡಳಿತ ಅಧಿಕಾರಿಗಳ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ 5ನೇ ದಿನವೂ ಮುಂದುವರೆದಿದೆ. ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸರಿಯಾದ ಕಟ್ಟಡಗಳ ವ್ಯವಸ್ಥೆ ಇಲ್ಲ ಹಾಗೂ ಮುಷ್ಕರ ನಡೆದು 5 ದಿನ ಕಳೆದರೂ ಸಹ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಂತ ಆರೋಪಿಸಲಾಗಿದೆ. ಇನ್ನು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸರ್ಕಾರ 17 ಆಪ್ಗಳನ್ನ ಏಕಕಾಲದಲ್ಲಿ ಬಿಡುಗಡೆಗೊಳಿಸಿರುವ ಕಾರಣ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒತ್ತಡ ಹೆಚ್ಚಾಗಿದೆ ಅಂತ ಆರೋಪಿಸಿದ್ದಲ್ಲದೆ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಮುಷ್ಕರ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಈಗ ಏನು ಶಿಡ್ಲಘಟ್ಟ ತಾಲೂಕು ಕಚೇರಿ ಎದುರು ನೀವು ಪ್ರತಿಭಟನೆ ಮಾಡ್ತಿದ್ದೀರಾ, 5 ದಿನ ಆಗಿದೆ ಪ್ರತಿಭಟನೆ ಮಾಡಿ, ಇದುವರೆಗೂ ಯಾರು ಕೂಡ ಸ್ಪಂದಿಸಿಲ್ಲ ಅಂತ ನೀವು ಆರೋಪ ಕೂಡ ಮಾಡ್ತಾ ಇದ್ದೀರಾ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಅಂತ? ಮೇಡಮ್, ಈಗ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸ್ಟ್ರೈಕ್ ಗೆ ಸಂಬಂಧಪಟ್ಟ ಹಾಗೆ ಇವತ್ತು 6ನೇ ದಿನ ಸ್ಟ್ರೈಕ್ ಸಹ ಕಂಪ್ಲೀಟ್ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಟೇಟ್ ರೆವಿನ್ಯೂ ಅಸೋಸಿಯೇಷನ್ ಇರುತ್ತಲ್ಲ ಮೇಡಮ್, ಅವರ ಅಧ್ಯಕ್ಷರು ಒಬ್ರು ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಎಲ್ಲ ಪದಾಧಿಕಾರಿಗಳು ಮತ್ತೆ ತಾಲೂಕು ಮತ್ತೆ ಜಿಲ್ಲಾ ಮಟ್ಟದ ಅಧ್ಯಕ್ಷರನ್ನ ಪದಾಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಮೇಡಮ್. ಸಭೆ ಈಗ ನಡೀತಾ ಇದೆ. ಅದರಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ತಾರೆ ಮೇಡಮ್. ಮುಂದಿನ ರೂಪುರೇಷೆಗಳ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ. ಚರ್ಚೆಯಾಗಿ ಅಂತಿಮವಾಗಿ ಒಂದು ತೀರ್ಮಾನ ಮಾಡ್ತಾರೆ ಮೇಡಮ್. ನಿಮ್ಮ ಪರವಾಗಿ ಭರವಸೆ ಬಂದ್ರೆ ನೀವು ಪ್ರತಿಭಟನೆ ಕೈ ಬಿಡ್ತೀರಾ? ನಮ್ಮ ಪರವಾಗಿ ಅಂದ್ರೆ ನಮ್ಮ ಅಸೋಸಿಯೇಷನ್ ರೆವಿನ್ಯೂ ಅಸೋಸಿಯೇಷನ್ ಅವರು ಕಂದಾಯ ಇಲಾಖಾ ನೌಕರ ಸಂಘ ಇದೆ ಮೇಡಮ್. ಆ ಕಂದಾಯ ಇಲಾಖಾ ನೌಕರ ಸಂಘದವರು ನಮ್ಗೆ ಬೆಂಬಲ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ನಮ್ಗೆ VA ಅಸೋಸಿಯೇಷನ್ ಕೂಡ ಒನ್ ಆಫ್ ದ ಪಾರ್ಟ್ ಆಗಿರುತ್ತೆ ಅದರಲ್ಲಿ. ಆದ್ರಿಂದ ನಾವು ನಮ್ಮ ಕಂದಾಯ ಇಲಾಖಾ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ನಾವು ಇದನ್ನ ಮನವರಿಕೆ ಮಾಡ್ಕೊಡ್ತಾ ಇದೀವಿ. ನೀವು ಸಹ ನಮ್ಮ ಬೆಂಬಲಕ್ಕೆ ಬನ್ನಿ. ಇದನ್ನ ನಾವು ಸರ್ಕಾರದ ಸಚಿವರಲ್ಲಿ ಆಗ್ಲಿ ಅಥವಾ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಈ ಬಗ್ಗೆ ಒಂದು ಸಭೆಯನ್ನ ಮಾಡಿ ಒಂದು ನಿರ್ಧಾರ ಕೈಗೊಳ್ಳೋಣ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಧನ್ಯವಾದ ಸರ್, ಈಡನ್ ಸ್ವಾಮಿ ಜೊತೆ ಮಾತನಾಡಿದ್ದಕ್ಕೆ. ಏನು ಅನಿರ್ದಿಷ್ಟಾವಧಿ 5ನೇ ದಿನ ಅಂದ್ರೆ ಇವತ್ತು 6ನೇ ದಿನ ಮುಕ್ತಾಯವಾಗಿದೆ. ಸಭೆ ನಡೀತಾ ಇದೆ. ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ
ಅದ್ರ ಮೇಲೆ ಪ್ರತಿಭಟನೆ ಅಂದ್ರೆ ಧರಣಿಯನ್ನ ಮುಂದುವರಿಸಬೇಕಾ ಅಥವಾ ಧರಣಿಯನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾ ಅಂತ ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಜ್ಞಾನ್ ಅಂತ, ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಪದಾಧಿಕಾರಿಗಳು. ನಮ್ಮ ಈ ಮುಷ್ಕರ ಇದೆಯಲ್ಲ, ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದಿಂದ ದಿನಾಂಕ 10/2/2025 ನಾವು ಈ ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು 6ನೇ ದಿನ, ಮುಷ್ಕರದ 6ನೇ ದಿನ. ಈ ಹಿಂದೆ ಸಹ ನಾವು ಮೊದಲನೇ ಹಂತದ ಮುಷ್ಕರವನ್ನು ಕಳೆದ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮಾಡಿದ್ವಿ. ಈಗ 2ನೇ ಹಂತದ ಮುಷ್ಕರವನ್ನು ಫೆಬ್ರವರಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಈಗ ನಮ್ಮ ಹಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ನಾವು ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಕಂದಾಯ ಸಚಿವರನ್ನು ನಾವು ಈ ಹಿಂದೆ ಲಿಖಿತವಾಗಿ ನಾವು ಕೇಳಿದ್ವಿ. ಅದನ್ನು ಈಡೇರಿಸುವಂತಹ ಭರವಸೆಯನ್ನು ಅವರು ನೀಡಿದರು. ಆದರೆ ಅದು ಕೇವಲ ಭರವಸೆಯಾಗಿ ಉಳಿತು ಹೊರತು ಯಾವುದೇ ರೀತಿ ಕಾರ್ಯರೂಪಕ್ಕೆ ಬರದ ಕಾರಣ ಈಗ ಮತ್ತೊಮ್ಮೆ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಮತ್ತು ರಾಜ್ಯವ್ಯಾಪಿ ಎಲ್ಲ ತಾಲೂಕುಗಳಲ್ಲಿ ನಾವು ಇವಾಗ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಈ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೇವೆ. ಅದರಂತೆ ಈಗ ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ, ಮುಖ್ಯವಾಗಿ ಒಂದು ಕಚೇರಿ ವ್ಯಾಪ್ತಿಯಲ್ಲಿ, ಒಂದು ತಾಲೂಕು ವ್ಯಾಪ್ತಿಗೆ ಬಂದ ಹಾಗೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಮೊದಲು ಒದಗಿಸ್ಬೇಕು. ಒಂದು ಇಂಟರ್ನೆಟ್ ಫೆಸಿಲಿಟಿ ಆಗಿರಲಿ, ಅಥವಾ ಒಂದು ಚೇರು, ಕುರ್ಚಿ, ಟೇಬಲ್ ಮತ್ತು ಮೊಬೈಲು, ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂದರೆ ಮಹಿಳಾ ಗ್ರಾಮ ಆಡಳಿತಾಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಫೀಲ್ಡ್ ವಿಸಿಟ್ ಹೋದ ಸಂದರ್ಭಗಳಲ್ಲಿ ಒದಗಿಸಬೇಕು ಅಂತ ನಾವು ಕೇಳ್ತೀವಿ. 2ನೇ ವಿಚಾರ ಬಂದಾಗ ಪದೋನ್ನತಿ ಅಂತ ಬರುತ್ತೆ. ಸುಮಾರು 25 ವರ್ಷ ಆದರೂ ಯಾವ ಗ್ರಾಮ ಆಡಳಿತಾಧಿಕಾರಿಗಳಿಗೂ ಸಹ ಪ್ರಮೋಷನ್ ಆಗದಿರ ಅವರು ಅದೇ ಸ್ಥಾನದಲ್ಲೇ ಉಳಿಯೋ ಥರ ಆಗಿದೆ. ಇದರಿಂದ ಅವರ ಕೆಲಸದಲ್ಲಿ ಯಾವುದೇ ರೀತಿ ಒಂದು ಪ್ರಮೋಷನ್ ಇಲ್ದಿರ ಸಾಕಷ್ಟು ಬೇಸರನೂ ಗ್ರಾಮಾಡಳಿತಾಧಿಕಾರಿಗಳಿಗಿದ್ದಾವೆ. ಇನ್ನು 3ನೇದಾಗಿ ನಾವು ಹೇಳಬೇಕಾದ್ರೆ ತುಂಬ ಕೆಲಸದ ಒತ್ತಡ ಇದೆ. ಏಕಕಾಲದಲ್ಲಿ ಎಲ್ಲ ತಂತ್ರಾಂಶದಲ್ಲಿ ಆನ್ಲೈನ್ ಮೂಲಕ ಎಲ್ಲ ವರ್ಕ್ಗಳನ್ನು ಮಾಡಬೇಕು ಅಂತ ಹೇಳಿ ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸು ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.